ಹಲೋ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ ರೀ. ಬಡ್ಕೇಜ್ ಕಿಚನ್ಗೆ ಸ್ವಾಗತ. ಇನ್ನೇನು ರೀ, ದಸರಾ ಹಬ್ಬ ಅಂತೂ ಸಮೀಪ ಬತ್ರಿ. ನಮ್ಮ ಉತ್ತರ ಕರ್ನಾಟಕದಾಗ ರೀ ದಸರಾ ಹಬ್ಬಕ್ಕೆ ಎಲ್ಲರೂ ಮನ್ಯಾಗ ರೀ ಕರ್ಜಿಕಾಯಿ ಅಂತೂ ಮಾಡ್ತಾರೆ ರೀ. ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ಆಗಿರುವಂತಹ ಕರ್ಜಿಕಾಯಿನ ಹೆಂಗೆ ಮಾಡೋದಂತ ತಿಳಿಸ್ಕೊಡತ್ತೇನೆ ರೀ. ಎಲ್ಲರ ಮನೆಯೊಳಗೂ ಕರ್ಜಿಕಾಯಿ ಮತ್ತು ತರಗನ ಮಾಡ್ತಾರೆ ರೀ. ಅದನ್ನ ಹೆಂಗೆ ಮಾಡೋದಂತ ನಾನು ಇವತ್ತು ರೀ ತಿಳಿಸ್ಕೊಡತ್ತೇನೆ ರೀ. ಅದಕ್ಕಿಂತ ಮೊದಲು ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ. ಮೊದಲಿಗೆ ನಾನಿಲ್ಲಿ ಒಂದು ಅರ್ಧ ಕಪ್ ಆಗುವಷ್ಟು ಪುಟಾಣಿ ತೊಗೊಂಡೇನಿ ರೀ. ಅದನ್ನ ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಒಂದು 2ರಿಂದ 3 ನಿಮಿಷ ಅಷ್ಟೇ ಏನು ಮಾಡ್ಬೇಕು ರೀ, ಸ್ವಲ್ಪ ಬಿಸಿ ಮಾಡ್ಕೋಬೇಕ್ರಿ. ಅವನ್ನ ಪೂರ್ತಿ ಹೊತ್ತೇನು ಮಾಡಬಾರ್ದು ರೀ. ಸ್ವಲ್ಪ ಬಿಸಿ ಆದರೆ ಸಾಕ್ರಿ, ಒಂದು ಸ್ವಲ್ಪ ಕ್ರಿಸ್ಪಿ ಆಗುತ್ತಕ. ಆಮೇಲೆ ಅದನ್ನ ಸೈಡ್ ತೆಗೆದಿಟ್ಕೊಂಡು ಅದಕ್ಕೆ ಒಂದು 2 ಕಪ್ ಆಗುವಷ್ಟು ಒಣ ಕೊಬ್ಬರಿನ ಏನು ಮಾಡೇನಿ ರೀ, ಈ ಥರ ರೀ ತುರಿದಿಟ್ಕೊಂಡೇನಿ ರೀ. ಈ ಥರ ತುರಿದಿಟ್ಕೊಂಡ್ರೆ ಏನಾಗ್ತೈತೆ ರೀ, ಮಿಕ್ಸಿ ಒಳಗೆ ಹಾಕಿತ್ತಂದ್ರೆ ಪುಡಿ ಆಗ್ತೈತೆ ರೀ. ಕರ್ಜಿಕಾಯಿ ತಿನ್ನುವಾಗ ಬಾಯಲ್ಲಿ ಇದು ಚೆನ್ನಾಗಿ ಟೇಸ್ಟ್ ಬರ್ತೈತೆ. ಅದಕ್ಕೆ ಈ ರೀತಿ ತುರಿದು ಇಟ್ಕೊಂಡೇನಿ ರೀ. ಅದನ್ನೂ ಚೆನ್ನಾಗಿ ಒಂದು 2ರಿಂದ 3 ನಿಮಿಷ ಅಷ್ಟೇ ಏನು ಮಾಡ್ಬೇಕು ರೀ, ಫ್ರೈ ಮಾಡ್ಕೊಂಡು ಅದನ್ನು ಸೈಡ್ ತೆಗೆದು ಇಟ್ಕೊಂಡು ಅದೇ ಪಾತ್ರೆ ಒಳಗೆ ನಾನಿಲ್ಲಿ ಒಂದು 2 ಚಮಚ ಆಗುವಷ್ಟು ಬಿಳಿ ಎಳ್ಳನ್ನು ಹಾಕೊಂಡೇನಿ ರೀ. ಆಮೇಲೆ ಅದನ್ನು ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡು ಆಮೇಲೆ ಸ್ವಲ್ಪ 1 ಚಮಚ ಆಗುವಷ್ಟು ಗಸಗಸೆನೂ ಹಾಕ್ಕೊಂಡು ಅವನು ಏನು ಮಾಡೇನಿ ರೀ, ಫ್ರೈ ಮಾಡ್ಕೊಂಡೆ ಎಲ್ಲನೂ ಸೈಡ್ ತೆಗೆದು ಇಟ್ಕೊಂಡು ಈಗ ಪುಟಾಣಿ ಏನು ಮಾಡಿ ಫ್ರೈ ಮಾಡಿ ಇಟ್ಕೊಂಡಿದ್ದಲ್ಲ ರೀ, ಅದನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಏನು ಮಾಡತ್ತೀನಿ ರೀ, ಸ್ವಲ್ಪ ತರಿಯಾಗಿ ಏನು ಮಾಡ್ಬೇಕ್ರಿ, ಪೌಡರ್ ಮಾಡ್ಕೋಬೇಕ್ರಿ. ಪೂರ್ತಿ ನುಣ್ಣಗೂ ಪೌಡರ್ ಮಾಡ್ಕೊಬಾರ್ದು ರೀ. ಬರೀ ಕೊಬ್ಬರಿ ಹಾಕೋದ್ರಿಂದ ಟೇಸ್ಟ್ ಚೆನ್ನಾಗಿ ಬರಂಗಿಲ್ಲ ರೀ ಕರ್ಜಿಕಾಯ್ದಾಗ. ಅದಕ್ಕೆ ಈ ಥರ ಪುಟಾಣಿ ಹಾಕ್ಕೊಂಡು ಮಾಡಿದಂದ್ರೆ ರೀ ಭಾಳ ಮಸ್ತ್ ಆಗ್ತೈತೆ ರೀ. ಈಗ ಎಲ್ಲ ರೆಡಿ ಆಗಿತ್ತು ರೀ. ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಂಡ್ರಿ. ಮೊದಲ ಕೊಬ್ಬರಿ ಹಾಕೊಂಡೇನಿ ರೀ, ಆಗ ಪುಟಾಣಿ ಪೌಡರ್ ರೀ. ಆಮೇಲೆ ರೀ ಎಳ್ಳು ಸ್ವಲ್ಪ ಅದ್ರೊಳಗೆ ಹಾಕೊಂಡು ಪುಡಿ ಮಾಡ್ಕೋಬೋದು ರೀ, ಅಥವಾ ಆಮೇಲೆ ಹಾಕೊಂಡ್ರೆ ರೀ ಬಾಯಲ್ಲಿ ಸಿಗ್ತಾವ್ರಿ, ತಿನ್ನುವಾಗ ಚೆನ್ನಾಗಿ ಟೇಸ್ಟ್ ಬರ್ತೈತೆ ರೀ. ನಾನಿಲ್ರಿ ಒಂದು ಸ್ವಲ್ಪ ಒಂದು 1/4 ಕಪ್ ಆಗುವಷ್ಟು ಸಕ್ಕರೆನ ಹಾಕೊಂಡೇನಿ ರೀ. ನಾ ಟೋಟಲ 2 ಕಪ್ ಆಗುವಷ್ಟು ಕೊಬ್ಬರಿ ತೊಗೊಂಡೇನಿ ರೀ. ಈಗ ಮೊದಲಿಗೆ ನಾನಿಲ್ರಿ 1 ಕಪ್ ಆಗುವಷ್ಟು ಅಷ್ಟೇ ತೊಗೊಂಡೇನಿ ರೀ. ನಾನಿಲ್ರಿ ಈಗ ಸಕ್ಕರೆ ಹಾಕಿ ಮಾಡತ್ತೇನೆ ರೀ. ಅಲ್ಲೇ ನಾವು ಬೆಲ್ಲ ಹಾಕಿನೂ ಏನು ಮಾಡ್ಬೇಕು ರೀ, ಮಾಡ್ತೇನೆ ರೀ. ಅದಕ್ಕೆ ನಾನಿಲ್ಲಿ ಮೊದಲಿಗೆ ಇದನ್ನ ಸಕ್ಕರೆ ಹಾಕ್ಕೊಂಡೆ ಈ ರೀತಿ ನಾವು ಕರ್ಜಿಕಾಯಿ ಮಾಡೋಕೆ ಹೂರ್ಣನ ರೆಡಿ ಮಾಡ್ಕೊಂಡೇನಿ ಪೌಡರ್ ರೀ. ಈಗ ಏನು ಮಾಡೇನಿ ರೀ, ನಾನಿಲ್ಲಿ ಎರಡೂ ರೆಡಿ ಮಾಡ್ಕೊಂಡೇನಿ ರೀ. ಈಗ ಇದನ್ನ ಏನು ಮಾಡೋಣ ರೀ, ನಾವು ಹಿಟ್ಟನ್ನು ಕನಕ ಮಾಡೋಣ ರೀ, ರೆಡಿ ರೀ. ಇದು ಆದ ತಕ್ಷಣ ಈಗ ನಾನಿಲ್ರಿ ಒಂದು ಬೌಲ್ಗೆ ನಾನಿಲ್ರಿ ಒಂದು 2 ಕಪ್ ಆಗುವಷ್ಟು ಮೈದಾ ಹಿಟ್ಟು ಹಾಕೊಂಡೇನಿ ರೀ. ಅದಕ್ಕೆ ಸ್ವಲ್ಪ ಉಪ್ಪು ಹಾಗೆ ಸ್ವಲ್ಪ ಬಿಸಿ ಎಣ್ಣೆ ಹಾಕೊಂಡೇನಿ ರೀ. ಒಂದು 2ರಿಂದ 3 ಚಮಚ ಹಾಕ್ಕೊಂಡು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕ್ರಿ. ಇದನ್ನ ಮೈದಾ ಹಿಟ್ಲೇನು ಮಾಡ್ರೆ ಏನಾಗ್ತಾವ್ರಿ, ತುಂಬ ಚೆನ್ನಾಗಿ ಬರ್ತಾವ್ರಿ. ಮತ್ತು ಕ್ರಿಸ್ಪಿಯಾಗಿ ಬರ್ಬೇಕಂದ್ರೆ ಏನು ರೀ, ಮೇನ್ ಇಂಗ್ರೀಡಿಯೆಂಟ್ಸ್ ಏನಂದ್ರೆ ರೀ, ಇದ್ರಾಗ ಸ್ವಲ್ಪ ಸಣ್ಣ ರವೆನ ಹಾಕೋಬೇಕ್ರಿ. ನಾನಿಲ್ಲಿ 1 ಚಮಚ ಆಗುವಷ್ಟು ಸಣ್ಣ ರವೆ ಹಾಕೊಂಡೇನಿ ರೀ. ಸಣ್ಣ ರವೆ ಹಾಕೋದ್ರಿಂದ ಏನಾಗ್ತೈತೆ ರೀ, ಕ್ರಿಸ್ಪಿಯಾಗಿ ಬರ್ತಾವ್ರಿ ಕರ್ಜಿಕಾಯಿ. ಆಮೇಲೆ ಈಗ ಸ್ವಲ್ಪ ನೀರು ಹಾಕ್ಕೊಂಡು ಚೆಂದಂಗೆ ಏನು ಮಾಡ್ಬೇಕ್ರಿ, ಹಿಟ್ಟನ್ನು ನಾದ್ಕೋಬೇಕ್ರಿ ಸಾಫ್ಟ್ ಆಗೋತಾಗ. ಇದನ್ನ ಹಿಟ್ಟು ಚೆಂದಂಗೆ ನಾದ್ಕೊಂಡು ಏನು ಮಾಡ್ಬೇಕ್ರಿ, ಸ್ವಲ್ಪ ಒಂದು ಅರ್ಧ ಗಂಟೆ ನೆನೆಯಾಕೆ ಇಟ್ಟಿತ್ತಂದ್ರೆ ಏನಾಗ್ತದೆ ರೀ, ಚಲೋ ತಂಗಿ ಕರ್ಜಿಕಾಯಿ ಬರ್ತಾವ್ರಿ. ನೋಡಿರಿ ಈ ರೀತಿ ನಾನು ಸಾಫ್ಟ್ ಆಗೋತಕ ಹಿಟ್ಟನ್ನು ನಾದ್ಕೊಂಡೇನಿ ರೀ. ನೋಡಿರಿ ಕರ್ಜಿಕಾಯಿ ತರಗಣ ಇವೆಲ್ಲ ಏನಾಗ್ತದೆ ರೀ, ನಮ್ಮ ಉತ್ತರ ಕರ್ನಾಟಕದ ಸ್ಪೆಷಲ್ ರೀ. ಅದ್ರಾಗೂ ಈ ದಸರಾ ಹಬ್ಬಕ್ಕೆ ಏನು ರೀ, ಆಯುಧ ಪೂಜೆಗೆ ಏನು ಮಾಡ್ತಾರೆ ರೀ, ಎಲ್ಲರೂ ಮನೆಯಲ್ಲಿ ಏನಾಗುತ್ತೆ ರೀ, ಕರ್ಜಿಕಾಯಿ ಮತ್ತು ತರಗಣ ಮಾಡ್ತಾರೆ ರೀ. ತುಂಬ ರುಚಿಯಾಗಿ ಇರ್ತಾವ್ರಿ. ನೀವು ಇದನ್ನ ಮಾಡಿ ನೋಡಿರಿ. ಇದನ್ನ ಎಣ್ಣೆ ಹಾಕ್ಕೊಂಡು ಚೆಂದಂಗೆ ಸಾಫ್ಟ್ ಆಗೋ ತಕ ನಾದ್ಕೊಂಡು ಈಗ ಒಂದು ಕಾಟನ್ ಬಟ್ಟೆ ಮುಚ್ಚಿ ಒಂದು 15ರಿಂದ 30 ನಿಮಿಷ ಒಂದು ಅರ್ಧ ಗಂಟೆ ಏನು ಮಾಡ್ಬೇಕು ರೀ, ನೆನೆಯಾಕೆ ಇಡೋಣ್ರಿ. ನೆನೆದ ತಕ್ಷಣ ನಾನಿಲ್ರಿ ಒಂದು ಅರ್ಧ ಗಂಟೆ ಆದ್ಕೊಳ್ಳಿ ನೋಡಿರಿ ಹಿಟ್ಟು ಚೆಂದಂಗೆ ಸಾಫ್ಟ್ ಆಗೈತೆ ರೀ, ನೆನೆದೈತೆ ರೀ. ಈಗ ಅದನ್ನ ಇನ್ನೊಂದು ಸ್ವಲ್ಪ ನಾದ್ಕೊಂಡು ನಾವು ಏನು ಮಾಡ್ಬೇಕ್ರಿ, ಈಗ ಸಣ್ಣ ಉಳಿಯಾಗಿ ಮಾಡ್ಕೋಬೇಕ್ರಿ. ಯಾಕಂದ್ರೆ ಕರ್ಜಿಕಾಯಿ ಮಾಡೋಕೆ ಏನು ಮಾಡ್ಬೇಕ್ರಿ, ಎಲೆನ ಲಡ್ಸ್ಕೋಬೇಕ್ರಿ. ಅದಕ್ಕೆ ಇದನ್ನ ಏನು ಮಾಡ್ಬೇಕ್ರಿ, ಸಣ್ಣ ಉಳಿಯಾಗಿ ಮಾಡ್ಕೋಬೇಕ್ರಿ. ನಾನಿಲ್ರಿ ಕರ್ಜಿಕಾಯಿ ಮಾಡೋ ಮೋಲ್ಡನ್ನು ತೊಗೊಂಡೇನಿ ರೀ. ನಮ್ಮ ಕಡೆ ಎಲ್ಲ ಏನು ಮಾಡ್ತಾರೆ, ಹಂಗೆ ಲಟ್ಟಿಸಿ ಅದಕ್ಕೆ ಸ್ವಲ್ಪ ಸೈಡ್ಗೆ ಏನು ಮಾಡೋದ್ರಿ, ಹಾಲು ಹಚ್ಚಿ ಸ್ವಲ್ಪ ಸೈಡ್ಗೆ ಕೊರಿತಾರೆ ರೀ. ನಾನಿಲ್ರಿ ಈಸಿ ಆಗಲಿ ಅಂತ ನಾನಿಲ್ಲಿ ಏನು ಮಾಡೇನಿ ರೀ, ಕರ್ಜಿಕಾಯಿ ಮೋಲ್ಡನ್ನು ಯೂಸ್ ಮಾಡತ್ತೇನೆ ರೀ. ನೋಡಿರಿ ಈಗ ಸಣ್ಣ ಉಳ್ಳಿಯಾಗಿ ಮಾಡ್ಕೊಂಡೇನಿ ರೀ. ಈಗ ಏನು ಮಾಡ್ಬೇಕ್ರಿ, ಈ ಥರ ನೀವು ಏನು ಮಾಡ್ಬೇಕ್ರಿ, ಎಲೆನ ಲಡ್ಸ್ಕೋಬೇಕ್ರಿ. ಕರ್ಜಿಕಾಯಿ ಉದ್ದಬೇಕಾದ್ರೆ ಸ್ವಲ್ಪ ಇದನ್ನ ನಾನು ಕರ್ಜಿಕಾಯಿ ಮೋಲ್ಡನ್ನು ತೊಗೊಂಡೇನ ನಾನೇನು ಮಾಡೇನಿ ರೀ, ಸ್ವಲ್ಪ ರೌಂಡಾಗಿ ಲಡ್ಸ್ಕೊಂಡೇನಿ ರೀ. ಪೂರ ತೆಳುವಾಗಿ ಲಡ್ಸ್ಕೋಬಾರ್ದು ರೀ, ಸ್ವಲ್ಪ ಮೀಡಿಯಮ್ ಆಗಿ ದಪ್ಪಾಗಿ ಲಡ್ಸ್ಕೊಂಡು ನಾನಿಲ್ಲಿ ಕರ್ಜಿಕಾಯಿ ಮೋಲ್ಡನ್ನು ತೊಗೊಂಡೇನಿ ರೀ. ಪ್ಲಾಸ್ಟಿಕ್ದು ಇರ್ತೈತೆ ರೀ,
ಬೇರೆನೂ ಕೂಡ ಸಿಗ್ತದೆ ರೀ. ಅದ್ರೊಳಗೆ ಈ ರೀತಿ ನಾವು ಏನು ಪೌಡರ್ ರೆಡಿ ಮಾಡ್ಕೊಂಡಿದ್ದೆಲ್ಲ ರೀ ಕರ್ಜಿಕಾಯಿ ಹುರ್ನ ಅದನ್ನ 2 ಚಮಚ ಆಗೋಷ್ಟು ಹಾಕ್ಕೊಂಡು ಪ್ರೆಸ್ ಮಾಡಿದ್ರಂದ್ರೆ ರೀ ಕರ್ಜಿಕಾಯಿ ರೆಡಿ ಆಗೈತೆ ರೀ. ಈಗ ಸೈಡ್ದಲ್ಲಿ ಇರುವ ಎಕ್ಸ್ಟ್ರಾ ಏನು ಕನಕಾಯಿ ಐತಲ್ರಿ ಹೆಚ್ಚಿಂದ ಅದನ್ನೆಲ್ಲ ಈ ಥರ ತಕ್ಕೊಂಡ್ರಂದ್ರೆ ರೀ ಮಸ್ತ್ ಏನತ್ರಿ ಕರ್ಜಿಕಾಯಿ ರೆಡಿ ಆಗ್ತಾವ್ರಿ. ಅಥವಾ ನೀವು ಹಾಲು ಹಚ್ಚಿ ಸೈಡೆಲ್ಲ ಪ್ರೆಸ್ ಮಾಡಿ ಸ್ವಲ್ಪ ಈ ರೀತಿ ಡಿಸೈನ್ ಮಾಡೋದ ಚಮಚ ಇರ್ತಾವ್ರಿ ಅದರಿಂದ ಕೊರೆದ್ರೂ ಚೆನ್ನಾಗಿ ಬರ್ತಾವ್ರಿ. ನಾನಿಲ್ರಿ ಈಸಿಯಾಗಿ ಇದನ್ನ ಹಾಕ್ಕೊಂಡು ಈ ರೀತಿ ಮೋಲ್ಡಲ್ಲಿ ರೆಡಿ ಮಾಡಿ ಇಟ್ಕೊಂಡೇನ್ರಿ ಎಲ್ಲನೂ ಒಮ್ಮೆ. ಇದೇ ರೀತಿ ನೀವು ಏನು ಮಾಡ್ಬೇಕ್ರಿ ಸಣ್ಣ ಸಣ್ಣ ಒಳ್ಳೆಯಾಗಿ ಮಾಡ್ಕೊಂಡು ಈ ರೀತಿ ಕರ್ಜಿಕಾಯಿ ಎಲ್ಲನೂ ರೆಡಿ ಮಾಡಿ ಇಟ್ಕೋಬೇಕ್ರಿ. ಆಮೇಲೆ ನಾನಿಲ್ರಿ ಎಣ್ಣೆನೂ ಬಿಸಿ ಮಾಡಕ್ಕೆ ಇಟ್ಕೊಂಡೇನ್ರಿ. ಈಗ ಎಣ್ಣೆ ಏನು ಮಾಡ್ಬೇಕ್ರಿ ಪೂರ್ತಿ ಕಾಯಬೇಕ್ರಿ ಫುಲ್ಲ, ಅಂದರೆ ಚೆನ್ನಾಗಿ ಕರ್ಜಿಕಾಯಿ ಫ್ರೈ ಆಗ್ತಾವ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬರತ್ತವ್ರಿ. ಈ ರೀತಿ ನೀವು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಚಂದಂಗೆ ಫ್ರೈ ಮಾಡ್ಕೊಂಡ್ರಂದ್ರಿ ಸ್ವಲ್ಪ ಕಲರ್ ಚೇಂಜ್ ಆಗೋ ತನ ಕರ್ಜಿಕಾಯಿ ರೆಡಿ ಆಗ್ತಾವ್ರಿ. ತುಂಬ ರುಚಿಯಾಗಿ ಸಿಂಪಲಾಗಿ ನೀವು ಮಾಡ್ಕೋಬೋದ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬಾತಾವ್ರಿ ಮತ್ತು ಕ್ರಿಸ್ಪಿ ಕೂಡ ಆಗ್ತಾವ್ರಿ, ಯಾಕಂದರೆ ನಾನು ರವೆ ಹಾಕೇನ್ರಿ. ನೋಡ್ರಿ ಎಷ್ಟು ಚಂದ ಉಬ್ಬಾತಾವ್ ನೋಡ್ರಿ. ಈ ರೀತಿ ನೀವು 2 ಸೈಡ್ ಇದ್ರ ಮೇಲ್ಗಡೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಈ ರೀತಿ ಫ್ರೈ ಮಾಡ್ಕೊಂಡ್ರೆ ರೀ ಕರ್ಜಿಕಾಯಿ ರೆಡಿ ಆಗ್ತಾವ್ರಿ ತುಂಬ ರುಚಿಯಾಗಿ. ಅದರಲ್ಲಿ ನೀವು ಕೊಬ್ಬರಿ ಮತ್ತು ಪುಟಾಣಿ ಎಲ್ಲ ಹಾಕಿದ್ರಿಂದ ಟೇಸ್ಟ್ ಅಷ್ಟೇ ಮಸ್ತ್ ಬರ್ತಾವ್ರಿ. ನೀವು ಈ ರೀತಿ ಈ ಸಲ ದಸರಾ ಹಬ್ಬಕ್ಕೆ ನೈವೇದ್ಯಕ್ಕೆ ಮಾಡಿ ನೋಡ್ರಿ ತುಂಬ ರುಚಿಯಾಗಿ ಆಗ್ತಾವ್ರಿ. ಇದು ನಾನಿಲ್ರಿ ಸಕ್ಕರೆ ಹಾಕಿ ಕರ್ಜಿಕಾಯಿ ಮಾಡೋನು, ಬೆಲ್ಲದ ಕರ್ಜಿಕಾಯಿನೂ ಕೂಡ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತೀನಿ ರೀ. ನೋಡ್ರಿ ಎಷ್ಟು ಚಂದ ಉಬ್ಬಿ ಬರತ್ತಾವ್ರಿ. ಈ ರೀತಿ ನೀವು ಒಂದು ಸ್ವಲ್ಪ ಕಲರ್ ಚೇಂಜ್ ಆಗೋ ತನಕ ಫ್ರೈ ಮಾಡ್ಕೊಂಡ್ರಿ ಬಿಸಿ ಬಿಸಿ ಕರ್ಜಿಕಾಯಿ ರೆಡಿ ಆಗೈತೆ ರೀ. ನೀವು ಈ ಸಲ ಮಾಡಿ ನೋಡಿರಿ ಹೆಂಗೈತೆ ನಮ್ಗೆ ಕಮೆಂಟ್ ಮೂಲಕ ತಿಳಿಸ್ರಿ. ಹಾಗೆ ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲೀಸ್ಗೂ ಈ ವಿಡಿಯೋಸ್ನ ಶೇರ್ ಮಾಡಿರಿ. ನೋಡಿರಿ ಈಗ ಸ್ವಲ್ಪ ಕಲರ್ ಚೇಂಜ್ ಆಗಿದಾವ್ರಿ. ನಾನಿಲ್ಲಿ ಸೈಡ್ ತೆಗೆದು ಇಟ್ಕೋತೇನೆ ರೀ. ನೋಡಿರಿ ನಾನಿಲ್ರಿ ಒಂದು 3 ತೋರ್ಸದೇನು ರೀ ಎಷ್ಟು ಚಂದಂಗೆ ಕರ್ಜಿಕಾಯಿ ಬಂದವ್ರಿ. ಒಳಗಡೆ ಹೂರ್ಣ ಕೂಡ ಏನು ಮಾಡೇನ್ರಿ ಲೆವೆಲ್ ಆಗಿ ಹಾಕಿದ್ರಂದ್ರೆ ರೀ ತುಂಬ ಚೆನ್ನಾಗಿ ಬರ್ತಾವ್ರಿ ಕರ್ಜಿಕಾಯಿ. ನೀವು ಇದನ್ನ ಮಾಡಿ ನೋಡಿರಿ. ಮತ್ತು ಹೊಸ ರೆಸಿಪಿಯೊಂದಿಗೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಧನ್ಯವಾದಗಳು.